ಇದು ಧರ್ಮಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲ, ಜಾತಿಗೆ ಸಂಬಂಧಿಸಿದ ವಿಚಾರ ಅಲ್ಲ, ಹಾಗೂ ದೇವರುಗಳು ಧಾರ್ಮಿಕ ಭಕ್ತಿಗಳಿಗೆ ಸಂಬಂಧಿಸಿದ ವಿಚಾರ ಅಲ್ಲ. ಸ್ನೇಹಿತರೆ ನಮಸ್ಕಾರ, ಪ್ರತಿಸೂಚಕ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಗೊತ್ತಿರುವಂತೆ ಧರ್ಮಸ್ಥಳದ ಠಾಣಾ ವ್ಯಾಪ್ತಿಯಲ್ಲಿ ನೂರಾರು ಶವಗಳನ್ನ ಹೂತಿಡಲಾಗಿದೆ ಎನ್ನುವ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲರ ಬಹುನಿರೀಕ್ಷಿತ ಸ್ಪಾಟ್, ಅದುವೇ ಸ್ಪಾಟ್ ನಂಬರ್ 13, ಸ್ಪಾಟ್ ನಂಬರ್ 13 ಸ್ಥಳ ಮಹಾಜರ ಆದಾಗಿಂದಲೂ ಅಲ್ಲಿ ಭೀಮನ ಸ್ಟೇಟ್ಮೆಂಟ್ ಪ್ರಕಾರ ಮಾಸ್ ಬರಿಯಲ್ಸ್, ಅನೇಕ ಶವಗಳನ್ನ ಆ ಒಂದು ಜಾಗದಲ್ಲಿ ನಾನು ಹೂತಿದ್ದೇನೆ ಅನ್ನುವ ಸ್ಟೇಟ್ಮೆಂಟ್ ಪ್ರಕಾರ ಎಲ್ಲೆಡೆ ಒಂದು ಕ್ಯೂರಿಯಾಸಿಟಿ ಮನೆ ಮಾಡಿತ್ತು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಆ ಒಂದು ಜಾಗನ ಯಾವತ್ತು ಡಿಗ್ ಮಾಡ್ತಾರೆ, ಎಲ್ಲಿ ಸಿಗದೆ ಇದ್ರು ಅಲ್ಲಿ ಏನಾದ್ರು ಸಿಗುತ್ತೆ ಅನ್ನುವ ಕಾನ್ಫಿಡೆನ್ಸ್ ಭೀಮನಿಗೆ ಹೆಚ್ಚಾಗಿತ್ತು. ಹಾಗೆ ಭೀಮನ ಸ್ಟೇಟ್ಮೆಂಟ್ ನೋಡ್ಕೊಂಡು ಜನರಲ್ಲಿಯೂ ಸೋಷಿಯಲ್ ಮೀಡಿಯಾಗಳಲ್ಲಿ ಇದ್ರ ಬಗ್ಗೆ ಚರ್ಚೆ ನಡೀತಾನೆ ಇತ್ತು, ನಿಮ್ಮೆಲ್ಲರಿಗೂ ಗೊತ್ತಾಯಿದೆ. ಅದೇ ಸ್ಪಾಟ್ ನಂಬರ್ 13ರಲ್ಲಿ GPR ಮೆಷಿನ್ ನ ನಿನ್ನೆ ಬಳಸಿದ್ದಾರೆ. ಅದು ಡ್ರೋನ್ ಮೌಂಟ್ ಮಾಡಿ ಬಳಸಿದ್ರು. ಅದರ ಪ್ರತಿಯೊಂದು ಅಪ್ಡೇಟ್ ಗಳನ್ನ ನಾನು ನಿನ್ನೆ ಮಾಡಿರುವಂತಹ ವಿಡಿಯೋದಲ್ಲಿ ಇದೆ. ನೀವು ದಯಮಾಡಿ ಆ ವಿಡಿಯೋನ ನೋಡ್ಕೊಂಡು ಬಂದು ಈ ವಿಡಿಯೋನ ನೋಡಿ. ನಿನ್ನೆ GPR ಡಿಟೆಕ್ಷನ್ ಆ ಒಂದು ಜಾಗದಲ್ಲಿ ಆದ ನಂತರ ಇವತ್ತು SIT ತಂಡ ದೂರುದಾರರಾದ ಭೀಮನನ್ನ ಹಾಗೂ ಎಲ್ಲ ಅಧಿಕಾರಿಗಳ ತಂಡದೊಂದಿಗೆ ಆ ಒಂದು ನೇತ್ರಾವತಿ ಸ್ನಾನಘಟ್ಟದಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಸ್ಪಾಟ್ ನಂಬರ್ 13 ಏನು ಮಹಜರ್ ಮಾಡಲಾಗಿದೆ ಆ ಒಂದು ಸ್ಥಳಕ್ಕೆ ಬರ್ತಾರೆ. ಆ ಒಂದು ಸಮಯದಲ್ಲಿ ಇವತ್ತು ಕೂಡ GPR ಮಷಿನ್ ರಡಾರ್ ನ ಡ್ರೋನ್ ಗೆ ಮೌಂಟ್ ಮಾಡಿಬಿಟ್ಟು ಅಲ್ಲಿ ಸ್ಕ್ಯಾನ್ ಗಳನ್ನ ಮಾಡಲಾಗತ್ತೆ. ಆ ಒಂದು ಸಮಯದಲ್ಲಿ SIT ಮುಖ್ಯಸ್ಥರಾದಂತಹ ಪ್ರಣವ್ ಮೊಹಂತಿ ಸರ್ ಕೂಡ ಅಲ್ಲಿ ಆಗಮಿಸ್ತಾರೆ. ಅಲ್ಲಿ ಐಒ ಆಗಿರುವಂತಹ ಜಿತೇಂದ್ರ ಕುಮಾರ್ ದಯಾಮ ಅವರೆಲ್ಲ ಒಂದು ಸಮಾಲೋಚನೆ ಕೂಡ ನಡೆಸ್ತಾರೆ. ಸೊ ಒಂದು ಮೇಲ್ನೋಟಕ್ಕೆ ಕಂಡು ಬರುವಂತದ್ದು ಏನಾದ್ರೂ ಇಲ್ಲಿ ಒಂದು ಬೆಳವಣಿಗೆ ಆಗ್ತಾ ಇದೆಯೇನೋ ಅಂತ ಹೇಳಿ. ಇನ್ನು ಸ್ನೇಹಿತರೆ, ಸ್ಪಾಟ್ ನಂಬರ್ 13 ಅಲ್ಲಿ ಕಂಡು ಬಂದಂತಹ ಒಂದು ವಿಶೇಷ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ಇಷ್ಟು ದಿನ ಗ್ರೀನ್ ಶೇಡ್ ನೆಟ್ ಅನ್ನ ಹಾಕ್ತಾ ಇದ್ರು. ಉತ್ಖನನ ಮಾಡುವಾಗ ಏನು ನಾವು ಅಲ್ಲಿ ಬಂಗ್ಲಾಗುಡ್ಡ ಅರಣ್ಯ ಇರ್ಬೋದು, ಅಲ್ಲಿ ನೇತ್ರಾವತಿ ನದಿ ತಟದ ಸಮೀಪದ ಅರಣ್ಯ ಇರ್ಬೋದು, ಅಲ್ಲೆಲ್ಲ ಗ್ರೀನ್ ಶೇಡ್ ನ ಬಳಸ್ತಾ ಇದ್ರು. ಏನಕ್ಕಂತ ಹೇಳಿದ್ರೆ ಗೌಪ್ಯತೆಯನ್ನ ಕಾಪಾಡಿಕೊಳ್ಳೋದಕ್ಕೆ ಹಾಗೂ ಅಲ್ಲಿರುವ ವಿಜುವಲ್ಸ್ ಗಳು ಅಥವಾ ಅಲ್ಲಿ ಏನ್ ನಡೀತಿದೆ ಅನ್ನೋದು ಹೊರಗಿರುವ ಮಾಧ್ಯಮದಲ್ಲಿ, ನಿಮ್ಗೆ ಗೊತ್ತು, ಸುತ್ತ ಮಾಧ್ಯಮದವರು ಕ್ಯಾಮ್ರಾ ಇಟ್ಕೊಂಡು ಕವರ್ ಆಗಿರ್ತಾರೆ, ಯಾವ್ದು ಇನ್ಫಾರ್ಮೇಶನ್ ಲೀಕ್ ಆಗ್ಬಾರ್ದು ಅಂತ. ಸೊ ಇವತ್ತು ಕೂಡ ಅದೇ ತರ ಮಾಡ್ತಾರೆ. ಅಲ್ಲಿ ಕೂಡ ಅವ್ರು ತಗೊಂಡ್ ಹೋಗಿದ್ರು, ಅಲ್ಲಿ ಪೋಲ್ಸ್ ಗಳು ಹಾಗೂ ಗ್ರೀನ್ ನೆಟ್ ಗಳನ್ನೆಲ್ಲ ತಗೊಂಡ್ ಹೋಗಿದ್ರು. ಆದ್ರೆ ಯಾವುದೇ ತರದಂತಹ ಅಡ್ಡ ಪರದೆಗಳು ಗ್ರೀನ್ ಶೇಡ್ ಗಳನ್ನ ಅಳವಡಿಸಿಲ್ಲ. ಇವತ್ತು ಡೈರೆಕ್ಟ್ ಆಗಿ ಎಲ್ಲರಿಗೆ ಕಾಣುವಂತಾನೆ 2 ಮಿನಿ ಅರ್ತ್ ಮೂವರ್ಸ್, ಏನು JCB ಹಿಟಾಚಿ ಅಂತ ಕರಿತೀವಿ, ಅದನ್ನ ಕರೆಸ್ತಾರೆ. ಒಂದು ಮಿನಿ ಮತ್ತೊಂದು ದೊಡ್ಡ ಹಿಟಾಚಿ. ಸ್ಟಾರ್ಟಿಂಗ್ ಅಲ್ಲಿ ಆ ಮಿನಿ ಅರ್ತ್ ಮೂವರ್ ಏನು ಇಷ್ಟು ದಿನ ಬಳಸ್ತಾ ಇದ್ರು ಬಾಬ್ ಕ್ಯಾಟ್ ಅವರ ಮಿನಿ ಅರ್ತ್ ಮೂವರ್, ಆ ಅರ್ತ್ ಮೂವರ್ ಡಿಗ್ಗಿಂಗ್ ಪ್ರಕ್ರಿಯೆನ ಶುರು ಮಾಡ್ಕೊಳ್ಳುತ್ತೆ. ಅದರ ಗಾತ್ರ ಕೂಡ ಚಿಕ್ಕದು, ಹಾಗೆ ಅದರ ಬಕೆಟ್ ಅಂತ ನಾವ್ ಏನ್ ಕರಿತೀವಿ, ಅದರ ಬಕೆಟ್ ಹಿಂಗೆ ಮಣ್ಣನ್ನ ಎತ್ತುತ್ತಲ್ವಾ, ಸೊ ಅದು ಕೂಡ ಚಿಕ್ಕದಾಗಿರೋದ್ರಿಂದ ಒಂದು ಪ್ರಮಾಣದಲ್ಲಿ ಜಾಸ್ತಿ ಮಣ್ಣು ಬರೋದಿಲ್ಲ ಈ ಒಂದು ದೊಡ್ಡ ಹಿಟಾಚಿಗೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ SIT ಅಧಿಕಾರಿಗಳು ತತ್ಕ್ಷಣನೇ ಮತ್ತೊಂದು ದೊಡ್ಡ ಹಿಟಾಚಿಯನ್ನ ಕೂಡ ಆ ಜಾಗಕ್ಕೆ ಕರೆಸ್ತಾರೆ. ಅದರಿಂದ ಡಿಗ್ಗಿಂಗ್ ಪ್ರಕ್ರಿಯೆ ಮಾಡ್ತಾರೆ. ಇನ್ನು ಸ್ಪಾಟ್ ನಂಬರ್ 13 ಅಲ್ಲಿ ರೋಡ್ಗೆ ಪಕ್ಕ ಇದೆ, ಹಾಗೂ ಅಲ್ಲಿ ಒಂದು ಕಿಂಡಿ ಅಣೆಕಟ್ಟಿದೆ, ಹಾಗೆ ಒಂದು ದೊಡ್ಡ ಟ್ರಾನ್ಸ್ಫಾರ್ಮ್ ಕೂಡ ಇದೆ. ಸೊ ಹಾಗಾಗಿ ಈ ಒಂದು ಡಿಟೆಕ್ಟ್ ಮಾಡಿ ಅವರಿಗೆ ಎಲ್ಲಿ ಅಗಿಬೇಕು ಅಂತ ಹೇಳಿ ಭೀಮನ ಸಲಹೆ ಮೇರೆಗೆ ಹಾಗೂ ಆ ಒಂದು ಮೆಷಿನ್ ಕೊಟ್ಟಿರುವ ಡೇಟಾವನ್ನ ಎಲ್ಲ ಇಟ್ಕೊಂಡು ಅಗಿಯುವ ಪ್ರಕ್ರಿಯೆ ಇವತ್ತು ಶುರುವಾಯಿತು. ಹಾಗೂ ಅಲ್ಲಿ ಹಲವಾರು ಪ್ರಾಕೃತಿಕ ಭೌಗೋಳಿಕ ಚೇಂಜಸ್ ಆಗಿರುತ್ತೆ ಆ ಒಂದು ಜಾಗದಲ್ಲಿ. ಮತ್ತೆ ಕೆಲವೊಂದು ಡೆವಲಪ್ಮೆಂಟ್ ಗಳ ಕಾರಣದಿಂದ ಮಣ್ಣನ್ನು ಕೂಡ ತಂದು ಹಾಕಿರ್ಬೋದು, ಅಂದ್ರೆ ಜಾಗ ಏರಿಸಲಿಕ್ಕೆ ಮಣ್ಣನ್ನ ಕೂಡ ಹಾಕಿರ್ಬೋದು. ಇದೆಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಸುಮಾರು 15ರಿಂದ 20 ಅಡಿ ಅಗಿಯಬೇಕು ಒಂದು ಏನಾದ್ರೆ, ಯಾಕಂದ್ರೆ 15ರಿಂದ 20 ವರ್ಷಗಳ ಹಿಂದೆ ನಡೆದಂತಹ ಘಟನೆಯನ್ನ ಈಗ ಮತ್ತೆ ಆ ಒಂದು ಶವಗಳು ಸಿಗ್ಬೇಕು ಅಂತ ಹೇಳಿದ್ರೆ 15ರಿಂದ 20 ಅಡಿ ಮಿನಿಮಮ್ ಅಗೆಯಬೇಕು ಅನ್ನುವಂತ ಒಂದು ಕ್ಯಾಲ್ಕುಲೇಷನ್ ಪ್ರಕಾರ 20 ಅಡಿ ಆಳದಷ್ಟು ಅಗ್ದಿದ್ದಾರೆ ಇವತ್ತು. ಆದ್ರೆ ಮೇಲ್ನೋಟಕ್ಕೆ, ಯಾಕಂದ್ರೆ ಯಾವುದೇ ಗ್ರೀನ್ ಶೇಡ್ ಇಲ್ಲದ ಕಾರಣ ಅಲ್ಲಿ ಏನಾದ್ರೂ ಸಣ್ಣ ಬೆಳವಣಿಗೆ ಆದ್ರೂ ಕೂಡ ಕ್ಯಾಮರಾದ ಕಣ್ಣಿಗೆ ಅಷ್ಟು ನೀಟಾಗಿ ಕಾಣಿಸುತ್ತೆ. ಆದ್ರೆ ಇವತ್ತು ಯಾವುದೇ ತರದಂತಹ ಮೇಲ್ನೋಟಕ್ಕೆ, ಮತ್ತೆ ಹೇಳ್ತಿದೀನಿ, ಸ್ಪೆಕ್ಯುಲೇಷನ್ ಇದು. SIT ಅವರು ಅಧಿಕೃತವಾಗಿ ಇಂಥದ್ದಾಗಿದೆ ಅಂತ ಹೇಳೋ ತನಕ ಯಾವುದನ್ನು ನಾವು ಕಣ್ಣಾರೆ ಕಂಡ್ರು ಕೂಡ ಅಧಿಕೃತ ಹೇಳುವುದು ತಪ್ಪಾಗತ್ತೆ. ಆದ ಕಾರಣ ಮೇಲ್ನೋಟಕ್ಕೆ ಇವತ್ತು ಕಣ್ಣಿಗೆ ಕಾಣುವಂತೆ ಯಾವುದೇ ತರದಂತಹ ಪಳೆಯುಳಿಕೆಗಳು ಸಿಕ್ಕಿರುವ ಬಗ್ಗೆ ಮಾಹಿತಿ ಅಥವಾ ಒಂದು ಅಪ್ಡೇಟ್ಗಳು ಲಭ್ಯ ಇಲ್ಲ. ಆ ಒಂದು ಜಾಗ ನದಿ ಪಕ್ಕದಲ್ಲೇ ಇರೋದ್ರಿಂದ ಅಲ್ಲಿ ತುಂಬಾ ಆಳ ಅಗೆದ ಮೇಲೆ 10ರಿಂದ 15 ಅಡಿ ಅಗೆದ ಮೇಲೆ ಸ್ವಲ್ಪ ನೀರು ಶೇಖರಣೆ ಆಗೋಕೆ ಶುರುವಾಯಿತು. ಆಮೇಲೆ SIT ಅವರು ಡೀಸೆಲ್ ಪಂಪ್ ಅನ್ನ ತಂದ್ಬಿಟ್ಟು ನೀರನ್ನ ಹೊರ ತೆಗೆಯುವ ಪ್ರಕ್ರಿಯೆ ಮಾಡ್ತಾರೆ. ತದನಂತರ ಅಗೆಯುವ ಪ್ರಕ್ರಿಯೆ ಎಲ್ಲ ಕೂಡ ಮಾಡ್ತಾರೆ. ಅಂದ್ರೆ SIT ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ, ಸಾಕ್ಷಿ ದೂರುದಾರನ ಮನಸ್ಸಿಗೆ ತೃಪ್ತಿ ಆಗುವಷ್ಟೇ, ಅವನು ಓಕೆ ಅಗಿರಿ ಅಂದಷ್ಟು ಅಗಿತೀವಿ, ಅದು ಅವರ ಕರ್ತವ್ಯ ಕೂಡ, ಅವರ ಜವಾಬ್ದಾರಿ ಕೂಡ ಆಗಿರುತ್ತೆ. ಗೃಹ ಸಚಿವರು ಕೂಡ ಅದನ್ನೇ ಸೂಚನೆ ನೀಡಿದ್ದಾರೆ. ಆತನಿಗೆ ಮನಸ್ಸಿಗೆ ಎಷ್ಟು ತೃಪ್ತಿ ಆಗುತ್ತೆ, ಆಕೆ ಓಕೆ ಅನ್ನೋ ತನಕ ಈ ಒಂದು ಕಾರ್ಯಾಚರಣೆಯನ್ನ ಅಗಿರಿ. ಏನಕ್ಕಂತ ಹೇಳಿದ್ರೆ ನಾಳೆ ಯಾವುದೇ ತರಹದ ಲೋಪದೋಷ ಕಾರ್ಯಾಚರಣೆಯಲ್ಲಿ ಕಾಣಿಸಬಾರ್ದು ಅನ್ನುವಂತಹ ದಕ್ಷ ಕೆಲಸವನ್ನ ಯಾವುದೇ ತರಹದ ಮಳೆ ಗಿಳೆ ಲೆಕ್ಕಿಸದೆ ಎಲ್ಲರೂ AC ಪುತ್ತೂರ್ನ AC ಆಗಿರುವಂತಹ ಅಷ್ಟೆಲ್ಲ ವರ್ಗೀಸ್ ಅವರಾಗಿರ್ಬಹುದು, ಹಾಗೂ ಜಿತೇಂದ್ರ ಕುಮಾರ್ ದಯಾಮ ಐಒ ಅವರು,
ಹಾಗೂ ಅಲ್ಲಿರುವ ಫೊರೆನ್ಸಿಕ್ ಟೀಮ್, ಸೀನ್ ಆಫ್ ಕ್ರೈಮ್ ಆಫೀಸರ್, ಸೊಕೋ ಟೀಮ್ ಅಂತ ಏನ್ ಕರಿತೀವಿ, ಎಲ್ಲರೂ ಕೂಡ ಅಲ್ಲಿನ ತಹಶೀಲ್ದಾರ್ ಇವರೆಲ್ಲರೂ ಕೂಡ ತಮ್ಮ 100% ಅನ್ನ ಇದಕ್ಕೆ ಕೊಡ್ತಾ ಇದ್ದಾರೆ, ಕೊಡ್ಲೇಬೇಕು ಕೂಡ. ಮತ್ತೆ ಹೇಳ್ತಿದ್ದೀನಿ ಸ್ನೇಹಿತರೆ, ಮೇಲ್ನೋಟಕ್ಕೆ ಅಧಿಕೃತವಾಗಿ ಅಲ್ಲ, ಮೇಲ್ನೋಟಕ್ಕೆ ಇವತ್ತು ಆ ಒಂದು ಎಲ್ಲರ ಬಹು ನಿರೀಕ್ಷಿತ ಕ್ಯೂರಿಯಾಸಿಟಿ ಆಗಿರುವಂತಹ ಸ್ಪಾಟ್ ನಂಬರ್ 13 ಅಲ್ಲಿ ಯಾವುದೇ ರೀತಿಯ ಕಳೆ ಬರಹ ಅಥವಾ ಏನು ಒಂದು ಮೂಳೆಗಳ ಪಳೆಯುಳಿಕೆಗಳು ಸಿಕ್ಕಿರುವ ಮಾಹಿತಿ ಮೇಲ್ನೋಟಕ್ಕೆ ಇಲ್ಲ. ಏನಕ್ಕಂದ್ರೆ ಗ್ರೀನ್ ಶೇಡ್ ನೆಟ್ ಹಾಕಿಲ್ಲದ ಕಾರಣ ಡೈರೆಕ್ಟ್ ಆಗಿ ಲೈವ್ ನ ಮಾಧ್ಯಮಗಳಾಗಿರ್ಬೋದು, ಡಿಜಿಟಲ್ ಮೀಡಿಯಾಗಳಾಗಿರ್ಬೋದು ಬೆಳಿಗ್ಗೆಯಿಂದಲೂ ನೇರ ಪ್ರಸಾರ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ. ಸೊ ಇದು ವೀಕ್ಷಕರ ಇವತ್ತಿನ ಅಪ್ಡೇಟ್. ನಾಳೆ ಆ ಒಂದು ಜಾಗ ತುಂಬಾ ದೊಡ್ಡ ಜಾಗ ಆಗಿರೋದ್ರಿಂದ ಒಂದೆರಡು ಪಾಯಿಂಟ್ ನಲ್ಲಿ ಮಾತ್ರ ಮಾಡಿದ್ರೆ ನಾಳೆ ಹಲವಾರು ಜಾಗಗಳಲ್ಲಿ ಮಾಡ್ತಾರೆ. ಅಲ್ಲಿ ಏನ್ ಸಿಗಬಹುದು ಸಿಗೋದಿಲ್ವೋ ಗೊತ್ತಿಲ್ಲ, ನಾವೆಲ್ಲ ಕಾದು ನೋಡ್ಬೇಕು. ಸೊ ಈಗನೂ ನಾನು ಹೇಳೋದಿಷ್ಟೇ, ಯಾರು ಭೀಮನ ಬುರುಡೆ ಬಿಡ್ತಾ ಇದ್ದಾನೆ, ಭೀಮ ಸುಳ್ಳು ಹೇಳ್ತಿದ್ದಾನೆ, ಓಕೆ ಅಲ್ಲಿ ಸಿಕ್ಕಿಲ್ವಾ ನೋಡಿ ಏನೂ ಇಲ್ಲ, 20 ಅಡಿ ಆದ್ರೂ ಏನಿಲ್ಲ, ಇಲ್ಲ 15-20 ವರ್ಷಗಳ ಹಿಂದೆ ಆದಂತಹ ಈ ಘಟನೆ ಪ್ರಾಕೃತಿಕ ಚೇಂಜಸ್ ಆಗಿರ್ಬೋದು, ಆತನಿಗೆ ಮರ್ತೋಗಿರ್ಬೋದು, ಕಾದು ನೋಡೋಣ. ಅಂಟಿಲ್ ಅಂಡ್ ಅನ್ಲೆಸ್ SIT ಹೊರಗೆ ಬಂದು ಏನು ಸಿಕ್ಕಿಲ್ಲ, ಇದೆಲ್ಲ ಆತ ಹೇಳದಂತೆ ದೂರಿನ ಪ್ರಕಾರ ಯಾವುದು ಇಲ್ಲ ಅನ್ನೋ ತನಕ ಭೀಮನನ್ನ ದೂರುವುದು ತಪ್ಪಾಗತ್ತೆ, ಕಾನೂನು ಪ್ರಕಾರ ಕೂಡ ತಪ್ಪಾಗತ್ತೆ, ಎಲ್ಲಾ ರೀತಿಯಲ್ಲೂ ತಪ್ಪಾಗತ್ತೆ. ಸೊ ನಮಗೆ ಬೇಕಾಗಿರೋದು ನ್ಯಾಯ. ಮತ್ತೆ ವೀಕ್ಷಕರೇ, ದಯಮಾಡಿ ನೀವು ಯಾರಾದ್ರೂ ಸ್ವಲ್ಪ ತಿಳುವಳಿಕೆ ಉಳ್ಳವರು ಯೋಚನೆ ಮಾಡಿ ನೋಡಿ. ಇದು ಧರ್ಮಕ್ಕೆ ಸಂಬಂಧಿಸಿದ ವಿಚಾರ ಅಲ್ಲ, ಜಾತಿಗೆ ಸಂಬಂಧಿಸಿದ ವಿಚಾರ ಅಲ್ಲ, ಹಾಗೂ ದೇವರುಗಳು ಧಾರ್ಮಿಕ ಭಕ್ತಿಗಳಿಗೆ ಸಂಬಂಧಿಸಿದ ವಿಚಾರ ಅಲ್ಲ. ಇದೇ ಒಂದು ಪ್ರಕರಣ ಯಾವುದೇ ಕ್ಷೇತ್ರ, ಯಾವುದೇ ನೆಲ, ಯಾವುದೇ ಜಾಗ, ಯಾವುದೇ ಊರು, ರಾಜ್ಯ, ದೇಶದಲ್ಲಾಗಿದ್ರು ಈ ತರದ ತನಿಖೆ ಆಗ್ಲೇಬೇಕು. ಅದು ಎಷ್ಟೇ ಆದ್ರೂ ಆ ಒಂದು ಬಂದಿರೋ ಆರೋಪ ಹೋಗ್ಬೇಕು, ಅಥವಾ ಏನಾಗಿದೆ ಅನ್ನೋದು ಜನರಿಗೆ ಗೊತ್ತಾಗ್ಬೇಕು, ಆಗಿದೆಯೋ ಇಲ್ವೋ ಅನ್ನೋದು ಹೊರಗೆ ಬರ್ಬೇಕು ಅಂದ್ರೆ ಈ ತರ ಆಗ್ಬೇಕು. ಇದರ ಮಧ್ಯದಲ್ಲಿ ಕೆಲವರು ನಮ್ಮ ಜನನಾಯಕರುಗಳು ಅವರ ರಾಜಕೀಯ ಬೇಳೆಕಾಳುಗಳನ್ನ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಹಿಂದೂ ಧರ್ಮಕ್ಕೆ ಟಾರ್ಗೆಟ್ ಮಾಡಲಾಗ್ತದೆ, ಹಾಗೆ ಹೀಗೆ ಏನೇನೇನೋ ತಗೋಬರ್ತಾರೆ. ಎಲ್ಲಾದ್ರಲ್ಲೂ ಒಂದೇ ಮೈಂಡ್ ಸೆಟ್ ಇಟ್ಕೊಂಡು ಮಾತಾಡೋದು ತುಂಬಾ ತಪ್ಪಾಗತ್ತೆ. ಒಂದು ಪ್ರಕರಣ ಅಂತ ಬಂದ್ರೆ ಆ ಪ್ರಕರಣಕ್ಕೆ ಯಾವುದು ಅಗತ್ಯತೆ ಇದೆ ಅನ್ನೋದನ್ನ ನಾವು ಫಸ್ಟ್ ನೋಡ್ಬೇಕು. ಒಬ್ಬ ತಿಳುವಳಿಕೆ ಉಳ್ಳವರಾಗಿ ನಾವು ನಡ್ಕೋಬೇಕೇ ಹೊರತು ಅಲ್ಲೇನು ಸಿಕ್ಕಿಲ್ಲ, ಇದು ಸುಳ್ಳು, ಅಂಟಿಲ್ ಅಂಡ್ ಅನ್ಲೆಸ್ SIT ಹೇಳೋ ತನಕ ಕನ್ಕ್ಲೂಡ್ ಮಾಡಕ್ಕೆ ಇಲ್ಲಿ ಯಾರು ಜಡ್ಜ್ಗಳು ಇಲ್ಲ. ಇದನ್ನು ಕೋರ್ಟ್ ನಿರ್ಧರಿಸಬೇಕು, SIT ತಂಡ ರಿಪೋರ್ಟ್ ಕೊಡಬೇಕು. ಅಲ್ಲಿ ತನಕ ಮಾತಾಡದೆ ಕೆಲವೊಂದು ಪ್ರತಿಭಟನೆಗಳನ್ನು ಮಾಡ್ತೀವಿ. ಯಾಕೆ ಮಾಡ್ತಿದ್ದೀರಾ? ಇಲ್ಲಿ ಯಾರು ಕೂಡ ದೇವಸ್ಥಾನದ ಹೆಸರು, ಧರ್ಮದ ಹೆಸರು ಯಾರು ಕೂಡ ಹೇಳ್ತಾ ಇಲ್ಲ. ಈ ತನಿಖೆಗೆ ಮುಕ್ತವಾದ ಅವಕಾಶವನ್ನ ಎಲ್ಲರೂ ಮಾಡ್ಕೊಡ್ಬೇಕು, ಹಾಗೂ ಪ್ರತಿಭಟನೆ ಮಾಡುವಂತದ್ದು, ಅಲ್ಲಿ ಹೋಗಿ ಜನ ಸೇರುವಂತದ್ದು, ಆ ಒಂದು ಧರ್ಮಸ್ಥಳದ ಭಾಗದಲ್ಲಿ ಅಥವಾ ಏನು ಕಾರ್ಯಾಚರಣೆ ನಡೆಯುತ್ತಿದೆ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡೋದು, ಜನ ಗುಂಪು ಸೇರೋದು, ಭಾಷಣಗಳನ್ನು ಮಾಡೋದು, ಇದು ಯಾವುದು ಬೇಡ. ಇದು ಏನಕ್ಕಂತ ಹೇಳಿದ್ರೆ ಇದು ಒಂದು ಕ್ರೈಮ್ ಇನ್ವೆಸ್ಟಿಗೇಷನ್ ಆಗ್ತಿರೋದು ಹೊರತು ಇಲ್ಲಿ ಯಾವುದೇ ಜಾತ್ರೆ ಸಮಾರಂಭಗಳು ನಡೀತಾ ಇಲ್ಲ. ಇದು ನಿಮ್ ತಲೆಯಲ್ಲಿ ಇರ್ಲಿ. ದಯವಿಟ್ಟು ಯಾರು ಕೂಡ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳ್ತಾ, ಏನಾಗುತ್ತೋ ಸತ್ಯನೋ ಸುಳ್ಳು ಇದೆಲ್ಲದೂ ಹೊರ ಬರುತ್ತೆ, ಕಾಯಿರಿ, ದಯವಿಟ್ಟು ಕಾಯಿರಿ. ಈಗ ನೀವು ಅದರ ಪರ ಮಾತಾಡೋರು ಕಾಯಿರಿ, ಅಥವಾ ವಿರೋಧ ಮಾತಾಡೋರು ಕಾಯಿರಿ, ಅಥವಾ ನ್ಯಾಯ ಬೇಕನ್ನೋರು ಕಾಯಿರಿ. ಯಾರು ಕೂಡ ಹೀಗೆ ಆಗಿದೆ, ಇದೇ ಆಗಿರೋದು ಅಂತ ಹೇಳೋಕೆ SIT ತನಿಖೆನ ಮುಗಿಬೇಕು, ಕೋರ್ಟ್ ಅಲ್ಲಿ ಏನಾಗತ್ತೆ ಅಂತ ಕಾದ್ ನೋಡಬೇಕು. ಸೊ ಇದು ವೀಕ್ಷಕರ ಇವತ್ತಿನ ಅಪ್ಡೇಟ್ಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ.